ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು. ಇವತ್ತು ಮಾರ್ನಿಂಗ್ ಟೊಮೊಟೊ ಬಾತು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಈ ಕಡೆ ಒಂದು 5-6 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ 2 ಎತ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು 2 ಆಗೋಷ್ಟು ಈರುಳ್ಳಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿಲ್ಲ, ನಾನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪಲಾವ್ ಐಟಮ್ಸ್ ಎಲ್ಲ ಅಂದರೆ ಚಕ್ಕೆ, ಲವಂಗ, ಜಾಗಪಾತ್ರೆ ಮತ್ತು ಕಲ್ಲುವು, ಪಲಾವ್ ಎಲೆಗಳು ಅದೆಲ್ಲ ರೆಡಿ ಮಾಡಿ, ಸ್ವಲ್ಪ ಪುದೀನ ರೆಡಿ ಮಾಡ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಒಂದು 5-6 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಮತ್ತು ಪಲಾವ್ ರೆಸಿಪೀಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಸುಮ್ಮನೆ ತಿರ್ಸ್ಕೊಟ್ಟೆ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಕೂಡ ಹಾಕೋಣ ಅಂತ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಈಗ ಹಾಕ್ಕೊತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಇರೋ ವಸ್ತುಗಳನ್ನ ಮಾತ್ರ ಇಟ್ಕೊಂಡು ಮಾಡ್ತಾ ಇರೋದು. ನಾನು ಇಲ್ಲ ಅಂದರೆ ನಾನು ಬೇರೆ ತಗೊಳೋದಕ್ಕೆ ಹೋಗಲಿಲ್ಲ, ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿತ್ತು. ಹಾಗೆ ಸ್ವಲ್ಪ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡೆ. ಅದು ಸ್ವಲ್ಪ ಚೆನ್ನಾಗಿ ಬೆಂದ್ರೇ ಈರುಳ್ಳಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಹಸಿಯಾಗಿದ್ದರೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಸ್ವಲ್ಪ ಬ್ರೌನ್ ಕಲರ್, ರೆಡ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಬ್ಯಾಚುಲರ್ಸ್ಗೆ ಒಂದು ರೆಸಿಪಿ ಅಂತ ಹೇಳ್ಬೋದು. ಒಬ್ಬೊಬ್ಬರೇ ಇರೋವಾಗ ಸಿಂಪಲ್ಲಾಗೆ ಮಾಡ್ಕೋಬೋದು. ಹಾಗೆ ಈರುಳ್ಳಿ ಕೂಡ ಬ್ರೌನ್ ಕಲರ್ ಬಂದಿತ್ತು. ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿತ್ತು. ಹಾಗೆ ಸ್ವಲ್ಪ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಚೆನ್ನಾಗಿ ಅದು ಸ್ಪೈಸಿ ಥರ ಆಗಬೇಕು, ಸ್ಮೂತಾಗಿದ್ದರೆ ಟೊಮೊಟೊ. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊ ಕೂಡ ಆಲ್ಮೋಸ್ಟ್ ಸ್ವಲ್ಪ ಅರ್ಧ ಭಾಗದಷ್ಟು ಬೆಂದಿತ್ತು. ಬೆಂದಿದ್ದಾದ್ಮೇಲೆ ನೋಡಿ, ಎಣ್ಣೆ ಟೊಮೊಟೊದಲ್ಲೆಲ್ಲ ಎಣ್ಣೆ ಎಲ್ಲ ಆಯಿಲೆಲ್ಲ ಬಿಟ್ಕೊತಾ ಇತ್ತು. ನೋಡಿ ಯಾವ ಥರ ಇದೆ, ನೋಡಿ ಈ ಥರ ಇದೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ನಾನು ಹಾಕ್ಕೊಂಡಿದ್ದು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಂದು 2-3 ಹಾಕ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಖಾರ ಇರಲಿ ಅಂತ ಮತ್ತು ಸ್ವಲ್ಪ ಹಾಕ್ಕೊಂಡೆ. ಖಾರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಆ್ಯಡ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಇವಾಗ ಅರಿಶಿನ ಹಾಕ್ಕೋಬೇಕಾಯಿತು, ನಾನು ಹಾಕ್ಕೊಂಡಿಲ್ಲ. ಲಾಸ್ಟಲ್ಲಿ ಎಂಡಿಂಗ್ ಹತ್ರ ಹಾಕ್ಕೊಂಡಿದ್ದೀನಿ ಅರಿಶಿನ. ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ, ಇವಾಗೆ ಹಾಕ್ಕೊಂಬಿಡಿ ಅರಿಶಿನ. ನಾನು ಇದು ಒಂದು ಮಿಕ್ಸ್ ಮಾಡಿದ್ದೀನಿ, ಲಾಸ್ಟಲ್ಲಿ ಹಾಕಿದ್ದೀನಿ. ಅದಕ್ಕೆ ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನಮಗೆ ಎಷ್ಟು ಜನಕ್ಕೆ ಎಷ್ಟು ಮಾಡ್ಕೊತಿದ್ದೀರ ಅಂತ ಅಳತೆ ಬೇಕಲ್ವ. ನಾನು 2 ಲೋಟ ಇಟ್ಕೊಂಡೆ. ನಮ್ಮ ಮನೆಯಲ್ಲಿರೋದು ಒಂದು 4 ಮೆಂಬರ್ಸ್ಗೆ ಒಂದು 5 ಗ್ಲಾಸ್ ನೀರು ಇಟ್ಕೊಂಡೆ. ಮತ್ತು ಅದು 2.5 ಅಕ್ಕಿ ನಾನು ಆ ಲೋಟದಲ್ಲಿ ಅಳತೆ ಇಟ್ಕೊಂಡಿದ್ದೀನಿ. ಅಕ್ಕಿ ಎಲ್ಲ ತೊಳೆದು ಒಂದು ಸೈಡ್ಗೆ ಇಟ್ಟಿದ್ದೀನಿ. ಮತ್ತು ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಇದ್ದು, ಸ್ವಲ್ಪ ಟೇಸ್ಟ್ ನೋಡಿ, ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ್ರೇ ಚೆನ್ನಾಗಿರೋದು. ವಾಸನೆ ಘಮ ಘಮ ಅಂತ ಬರ್ತಾ ಇರುತ್ತೆ. ಟೊಮೊಟೊ ಬಾತ್ ಅಂದರೆ ಏನು ಅಂದ್ಕೊಂಡಿದ್ದೀರಲ್ಲ, ಹೆವಿ ವಾಸನೆ ಬರ್ತಾ ಇರುತ್ತೆ. ನೋಡಿ, ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾಯಿತ್ತು. ಹಾಗೆ ಸ್ವಲ್ಪ ಅಕ್ಕಿ ಹಾಕೊಂಬಿಡೋಣ ಅಂತ ಈಗಲೇ ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಟ್ಟೆ, ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ಲ ಅಂತ. ಮತ್ತು ನೋಡಿಕೊಂಡು ಮತ್ತು ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ಮೇಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾನು ಸ್ವಲ್ಪ ಹೊತ್ತೇ ಮಿಕ್ಸ್ ಮಾಡಿದ್ದು. ಆದಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ನಾನು ಪ್ಲೇಟ್ ಕೂಡ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟೆ. ಅದೆಲ್ಲ ಸ್ವಲ್ಪ ನೀರಂಶ ಎಲ್ಲ ಹೀರ್ಕೊಂಡ್ಮೇಲೆ ಸ್ವಲ್ಪ ತೆಗೆದು ನಾನು ಓಪನ್ ಮಾಡಿದೆ. ನೋಡಿ ಈ ಥರ ಇದೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವಾಸನೆ ಮಾತ್ರ ಹೆವಿ ಬರ್ತಾಯಿತ್ತು, ಹೆವಿ ವಾಸನೆ ಬರ್ತಾಯಿತ್ತು. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ನಾನು ಏನೇ ಮಾಡಿದ್ರು ನನಗೆ ತುಂಬ ಇಷ್ಟಪಡ್ತೀನಿ. ಹಾಗೆ ಪ್ಲೇಟ್ ಕೂಡ ಸ್ವಲ್ಪ ಹೊತ್ತು ಮುಚ್ಚಿಕ್ಕಿ ಮತ್ತು ಓಪನ್ ಮಾಡಿ ನೋಡಿದೆ. ನೋಡಿ ಈ ಥರ ಇತ್ತು. ಸ್ವಲ್ಪ ಅಕ್ಕಿ ಹಾಗಾಗಿ ಇತ್ತು. ಇನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಮೇಲೆ ಹಾಕ್ಕೊಂಡೆ. ಆದಮೇಲೆ ಸ್ವಲ್ಪ ಕ್ಲೋಸ್ ಮಾಡಿಬಿಡೋಣ ಅಂತ
ಸ್ವಲ್ಪ ಹೊತ್ತಿದ್ದು ಇವಾಗ ನಾನು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಿದ್ದೆ. ನಾನು ಅವಾಗ ಹಾಕ್ಕೊಳೋದಕ್ಕೆ ಹೋಗಲಿಲ್ಲ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸ್ವಲ್ಪ ಪ್ಲೇಟ್ ಮುಚ್ಚಿಕ್ಕಿದೆ. ಪ್ಲೇಟ್ ಮುಚ್ಚಿಕ್ಕಿದ ತಕ್ಷಣ ಸ್ವಲ್ಪ ಇದಾಗಬೇಕಲ್ವಾ, ಸ್ವಲ್ಪ ಅನ್ನೆಲ್ಲ ಇದು ಪ್ಲೇಟ್ ಕೂಡ ಮುಚ್ಚಿಕ್ಕಿ ಸ್ವಲ್ಪ ಬೇಯಲಿ ಅಂತ ನಾನು ಸ್ವಲ್ಪ ಬಿಟ್ಬಿಟ್ಟೆ. ನೋಡಿ ಈ ಥರ ಆಗಿತ್ತು. ಇನ್ನೂ ಸ್ವಲ್ಪ ದಿಂಡು ಥರನೇ ಇತ್ತು ಅಕ್ಕಿ. ಅದಕ್ಕೆ ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಕ್ಕಿ ಮತ್ತು ಅದ್ರ ಮೇಲೆ ಸ್ವಲ್ಪ ಭಾರವಾಗಿರೋದು ವಸ್ತುನ ಇಟ್ಟೆ. ಅದು ಸ್ವಲ್ಪ ಚೆನ್ನಾಗಿ ಆವಿಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ನಾನು ಆ ಥರ ಮಾಡಿದೆ. ನೋಡಿ ಸ್ವಲ್ಪ ದಿಂಡಾಗಿ ಇತ್ತು, ಅದಕ್ಕೆ ನಾನು ಆ ಥರ ಮಾಡಿದೆ. ಅದು ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಸ್ಪೆಷಲ್ ಟೊಮೊಟೊ ಬಾತ್ ಅಂತಲೇ ಹೇಳ್ಬೋದು. ಏನು ಹೇಳೋದಕ್ಕೂ ನನಗೆ ತೋಚ್ತಲ್ಲ. ಅದಕ್ಕೆ ಯಾವ ಥರ ಇದೆ ಅಂತ ನೀವು ಒಂದ್ಸಲ ನೋಡಿ. ಒಂದ್ಸಲ ನಿಮ್ಗಿಷ್ಟ ಆದರೆ ಮನೆಯಲ್ಲೂ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿ. ನೋಡಿ ಅನ್ನ ಕೂಡ ಹಾಗೆ ನಾನು ತೂಕ ಕೂಡ ಇಕ್ಕಿದ್ದೆ. ತೂಕ ಎಲ್ಲ ಆದಮೇಲೆ ಸ್ವಲ್ಪ ಒಂದು 2 ನಿಮಿಷ ಆಗೋಷ್ಟು ಇದ್ವು, ಮತ್ತು ತೆಗೆದೆ. ಅಷ್ಟೊತ್ತಿಗೆ ಅನ್ನ ರೆಡಿಯಾಗಿತ್ತು. ನೋಡಿ ಯಾವ ಥರ ಇದೆ, ನೀವೇ ಒಂದ್ಸಲ ನೋಡಿ ಯಾವ ಥರ ಇದೆ. ನನಗೆ ಮಾತ್ರ ಹೆವಿ ವಾಸನೆ ಬರ್ತಾಯಿತ್ತು. ತುಂಬಾ ಇಷ್ಟ ಆಯಿತು. ಟೊಮೊಟೊ ಬಾತ್ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ವೆಜಿಟೇಬಲ್ಸ್ ಇಲ್ಲಾಂದ್ರೂ ಮಾಮೂಲಿದಲ್ಲೇ ಇರೋ ರೆಮಿಡೀಸಲ್ಲೇ ನಾನು ಹಾಕಿ ಮಾಡಿರೋದ್ರಿಂದ ಸಖತ್ ಟೇಸ್ಟ್ ಸಿಕ್ಕಿದೆ. ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆದರೆ ಒಂದ್ಸಲ ನೀವು ಟ್ರೈ ಮಾಡಿ. ಇವತ್ತಿಷ್ಟೇ ಲಾಗು. ನಾನು ತಟ್ಟೆ ಕೂಡ ಸರ್ವ್ ಮಾಡಿಕೊಂಡೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿ. ಇನ್ನೂ ಬೇರೆ ಬೇರೆ ರೆಸಿಪೀಸ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿಷ್ಟೇ ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.